ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಈ ಚಾಪ್ಟರ್ ಅಂತೂ. ಯಾಕಂದ್ರೆ ಮಕ್ಕಳೆಲ್ಲ ಯಾಕೆ ನಡ್ಕೊಂಡು ಹೋಗ್ತಾ ಇದಾರೆ ಗೊತ್ತಿಲ್ಲ, ಅದೆಲ್ಲ ಏನ್ ಯಾಕೆ ಮುಟ್ಟಬಾರ್ದು ಮಕ್ಕಳನ್ನ ಗೊತ್ತಿಲ್ಲ. ಈ ಚಾಪ್ಟರ್ ಅಲ್ಲಿ ಅದಕ್ಕೆಲ್ಲ ಒಂದ್ ಸ್ವಲ್ಪ ಕನ್ಕ್ಲೂಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಕ್ರೇಜಿಯಾಗಿ ಇನ್ಫಾರ್ಮೇಟಿವ್ ಆಗಿದೆ ಈ ಚಾಪ್ಟರ್. ಸರಿನಾ, ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಮತ್ತೆ ಅದಕ್ಕಿಂತ ಮುಂಚೆ ಇವತ್ತು ಸ್ವಲ್ಪ ವೈಟ್ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ ಫಸ್ಟ್ ಟೈಮ್ ಇದರಲ್ಲಿ. ಯಾಕೆ ಅಂದ್ರೆ ತೋರಿಸ್ತೀನಿ ನಿಮಗೆ ಸರಿನಾ, ಮುಂದೆ ಏನಿಲ್ಲ. ನೋಡಿ, ಓ ಮೈ ಗಾಡ್, ಕ್ರೇಜಿ ಆಗಿದೆ ಅಲ್ಲ. ಹೌದು, ನಾನು ಟಿ ಶರ್ಟ್ ಪ್ರಿಂಟಿಂಗ್ ಮಾಡಿಸಿ ಇವಾಗ ನನಗಂತೂ ಹೆವಿ ಖುಷಿ ಆಯ್ತು ಈ ಚಾಪ್ಟರ್ ಮಾಡ್ತಾ ಇರೋದು. ಅದೇ ಈ ಟಿ ಶರ್ಟ್ ಹಾಕೊಂಡು ಹೆವಿ ಕ್ರೇಜಿ ಆಗಿದೆ. ನಮ್ಮ ಲೋಗೋನ, ಆನಿಮಲ್ ಲವರ್ ಲೋಗೋನ ನಾನು ಬ್ಯಾಕ್ ಅಲ್ಲಿ ಹಾಕೊಂಡಿದ್ದೀನಿ. ಅದಂತೂ ಹೆವಿ ಎಕ್ಸೈಟಿಂಗ್ ಆಗಿದ್ದೀನಿ ಈ ಚಾಪ್ಟರ್ ರಿವ್ಯೂ ಮಾಡಕ್ಕೆ. ಲೆಟ್ಸ್ ಗೋ ಗೈಸ್. ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು 1143 ಗಾಡ್ಸ್ ನೈಟ್ ಅಂತ. ಕ್ರೇಜ್ ಆಗಿದೆ ಅಲ್ವಾ ಚಾಪ್ಟರ್ ಹೆಸರೇ ಗಾಡ್ಸ್ ನೈಟ್ಸ್ ಅಂತ. ಕ್ರೇಜ್ ಆಗಿದೆ. ಇವಾಗ ನಾವು ಚಾಪ್ಟರ್ ಅಲ್ಲಿ ಗಾಡ್ಸ್ ನೈಟ್ಸ್ ಗಳ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊತೀವಿ ಅನ್ಸುತ್ತೆ. ಓಕೆ, ಲೆಟ್ ಸ್ಟಾರ್ಟ್. ಮತ್ತೆ ಈ ಚಾಪ್ಟರ್ ರಿವ್ಯೂ ಮಾಡಕ್ಕಿಂತ ಮುಂಚೆ ನಮ್ಗೆ ಈ ವಾರ ಯಾಮಾಟೋ ಕವರ್ ಪೇಜ್ ಸ್ಟೋರಿ ಸಿಕ್ಕಿಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ನಮ್ಗೆ ಈ ವಾರ ನಮ್ಗೆ ಸಿಕ್ಕಿರೋದು ಡಬಲ್ ಸ್ಪ್ರೆಡ್ ಪೇಜ್ ಸಿಕ್ಕಿದೆ. ಕಲರ್ ಸ್ಪ್ರೆಡ್ ಏನಪ್ಪಾ ಅಂದ್ರೆ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ ಫ್ಲೈಯಿಂಗ್ ಫಿಶ್ ಅಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಒಳ್ಳೆ ರೇಸಿಂಗ್ ನಡೀತಾ ಇದೆ ಅನ್ಸುತ್ತೆ. ಸಣ್ಣ ಲೂಫಿ ಆಬ್ವಿಯಸ್ಲಿ ಅವನು ಎಕ್ಸೈಟಿಂಗ್ ಆಗಿ ಮುಂದೆ ನಂಬರ್ 1 ಫಿಶ್ ಅಲ್ಲಿ, ರೆಡ್ ಕಲರ್ ಫಿಶ್ ಅಲ್ಲಿ ಸಕ್ಕತ್ತಾಗಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಪಕ್ಕದಲ್ಲೇ ಝೋರೋ ಮತ್ತೆ ಚಾಪರ್ ಇಬ್ರು ಅವ್ರ ಪಕ್ಕದಲ್ಲಿ ಇದಾರೆ. ಬ್ಲೂ ಕಲರ್ ನಂಬರ್ 2 ಫಿಶ್ ಅಲ್ಲಿ ಅವ್ರು ಇಟ್ಕೊಂಡು ಅವ್ರಿಬ್ರು ಪಕ್ಕದಲ್ಲಿ ಹೋಗ್ತಾ ಇದಾರೆ. ಅವ್ರ ಹಿಂದೆಗಡೆ ನಂಬರ್ 3 ಅಲ್ಲಿ ನಾಮಿ ಇದ್ದಾಳೆ. ಸರಿನಾ, ನಾಮಿ ಅವ್ರು ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅವ್ರ ಹಿಂದೆಗಡೆ ನಂಬರ್ 4 ಇರೋದು ಆಬ್ವಿಯಸ್ಲಿ ಫ್ರಾಂಕಿ ಮತ್ತೆ ಉಸಪ್ಪು. ಅವರಿಬ್ರು ಪರ್ಪಲ್ ಕಲರ್ ಫಿಶ್ ಅಲ್ಲಿ ಅವರಿಬ್ರು ರೈಡ್ ಮಾಡ್ಕೊಂಡ್ ಬರ್ತಾ ಇದಾರೆ. ನೆಕ್ಸ್ಟ್ ಅವನಿಗೆ ಇರೋದು ಸಾಂಜಿ ನಂಬರ್ 5. ಅವನು ಗ್ರೀನ್ ಕಲರ್ ಫಿಶ್ ಅಲ್ಲಿ ರೈಡ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸರಿನಾ, ಅವನು ಅಡುಗೆಲ್ಲ ಇಟ್ಕೊಂಡು ಬಂದಿದ್ದಾನೆ. ಅವ್ನು ನೀಟಾಗಿ ಎಕ್ಸೈಟಿಂಗ್ ರೈಡ್ ಆಗ್ತಿಲ್ಲ, ಬಟ್ ನಾನು ಇವರಷ್ಟು ಜನ ಮಾತ್ರ ರೈಡ್ ಮಾಡ್ತಿರೋದು. ಮತ್ತೆ ಅವರೆಲ್ಲರ ಹಿಂದೆಗಡೆ ಇರೋದು ನಂಬರ್ 7. ಅಂದ್ರೆ ನಂಬರ್ 7 ಗಿಂತ ಒಂಚೂರು ಮುಂದೆ ಕೆಳಗಡೆ ಜಿಂಬೆ ಹೋಗ್ತಾ ಇದ್ದಾನೆ. ಸರಿನಾ, ಪಾಪ ಅವ್ನು ಯಾವಾಗ್ಲೂ ನೀರಿಂದ ಏನಾರ ಬಂದ್ರೆ ಜಿಂಬೆನ ಸ್ವಿಮ್ ಮಾಡಕ್ ಬಿಟ್ಬಿಡ್ತಾರೆ ಒಡ ಸೆನ್ಸೆ. ಸರಿನಾ, ಅವ್ನು ಸ್ವಿಮ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಅವ್ನ ಹಿಂದೆಗಡೆ ಇರೋದು ರಾಬಿನ್ ಮತ್ತೆ ಬ್ರುಕ್. ಅವರಿಬ್ರು ಒಂದೇ ಫಿಶ್ ಅಲ್ಲಿ ಪರ್ಪಲ್ ಅನ್ಸುತ್ತೆ, ಪರ್ಪಲ್ ಅಲ್ಲ ಸಾರಿ ಮೆರೂನ್ ಕಲರ್ ಫಿಶ್ ಅಲ್ಲಿ ಅವರಿಬ್ರು ರೈಡ್ ಮಾಡ್ಕೊಂಡ್ ಬರ್ತಾ ಇದಾರೆ. ಒಟ್ಟಲ್ಲಿ ಪ್ರೇಜ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ ಕ್ರೇಜಿ ಆಗಿದೆ. ಸರಿನಾ, ಎಲ್ಲ ಸ್ಟ್ರಾ ಹ್ಯಾಟ್ಸ್ ಅವರು ರೈಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಫಿಶ್ ನ. ಕ್ರೇಜಿ ಆಗಿದೆ. ಒಟ್ಟಿನಲ್ಲಿ ಇವಾಗ ನೆಕ್ಸ್ಟ್ ನಾವು ಚಾಪ್ಟರ್ಗೆ ಬಂದ್ರೆ, ಚಾಪ್ಟರ್ ಅಲ್ಲಿ ನಾವು ಚಾಪ್ಟರ್ ಅಲ್ಲಿ ಎಲ್ಲಿ ನಿಲ್ಸಿದ್ವಿ ಅಲ್ಲಿಗೆ ಕಂಟಿನ್ಯೂ ಆಗ್ತೀವಿ ಆಬ್ವಿಯಸ್ಲಿ. ಇವಾಗ ಸಾಲು 9 ಜನ ಮಕ್ಕಳು, 8-9 ಜನ ಮಕ್ಕಳು ಏನ್ ನಡ್ಕೊಂಡು ಹೋಗ್ತಾ ಇದಾರೆ. ಅವ್ರ ಹಿಂದೆ ಓಡ್ಕೊಂಡು ಹೋಗಿ ಅವ್ರನ್ನ ತಡಿಬೇಕು ಅಂತ ಅವ್ರ ಹಿಂದೆ ಓಡ್ಕೊಂಡು ಹೋಗ್ತಾ ಇದ್ದಾನೆ. ಸರಿ, ಇವಾಗ ಸಾಲ್ ಬಂದು ಮಕ್ಕಳ ತರ ನೋಡ್ತಾ ಇದ್ದಾನೆ. ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾನೆ, ನಿಂತ್ಕೊಳ್ಳಿ, ನೀವೆಲ್ಲ ಯಾಕೆ ಈ ತರ ಸ್ಲೀಪ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ವಾ, ಮಾಗು, ರೇಂಜೋಸ್ ಎಲ್ಲ ನಿಂತ್ಕೊಳ್ಳಿ, ರೋಂಜಾ ಎಲ್ಲ ನಿಂತ್ಕೊಳ್ಳಿ ಅಂತ ಅವ್ರ ಮಕ್ಕಳೆಲ್ಲ ಹೆಸರೆಲ್ಲ ಕೂಗ್ ಕರಿತಾ ಇದ್ದಾನೆ. ಆದ್ರೆ ಮಕ್ಕಳುಗಳು ರೆಸ್ಪಾನ್ಸ್ ಮಾಡ್ತಿಲ್ಲ, ಯಾಕಂದ್ರೆ ಅವರು ಸ್ಲೀಪ್ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದಾರೆ. ಮತ್ತೆ ಆ ಮಕ್ಕಳು ಪಕ್ಕದಲ್ಲೇ ಇರುವಂತ ಒಂದು ಪಟ್ಟಿ, ಅಂದ್ರೆ ಬಟ್ಟೆ ಪಟ್ಟಿ ತರ ಇರುವಂತ ನೋಡ್ತಾನೆ. ಯಾಕಂದ್ರೆ ಅದು ಗುಂಕೋನ ಆರೋ ಆಗಿರುತ್ತೆ. ಗುಂಕೋ ಆರೋ ಅವ್ರನ್ನೆಲ್ಲಾರನು ಲೀಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಸರಿನಾ, ಇದೇನು ಈ ತರ ಎಲ್ಲ ಇದೆ ಇದು ಅಂತ ಸಾಲ್ ನೋಟಿಸ್ ಮಾಡ್ತಾನೆ ಅದನ್ನು. ಸರಿನಾ, ರಾಬಿನ್ ಮತ್ತೆ ಚಾಪರ್ ಸಾಲ್ ನ ಎಚ್ಚರಿಸ್ತಾರೆ. ಯಾಕಂದ್ರೆ ಮಿಸ್ಟರ್ ಉಲ್ಫ್ ಅಂದ್ರೆ PE ಟೀಚರ್ ಹೇಳಿದ್ರಲ್ಲ ಮಕ್ಕಳನ್ನ ಮುಟ್ಬೇಡಿ ಅಂತ, ಅದನ್ನ ಸಾಲ್ ಮುಟ್ಟಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅದಕ್ಕೋಸ್ಕರ ಅವ್ರನ್ನ ಹೆಚ್ಚಿಸ್ತಾರೆ. ಮುಟ್ಟಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮಿಸ್ಟರ್ ಉಲ್ಫ್ ಹೇಳಿದ್ರು ಮಕ್ಕಳನ್ನ ಮುಟ್ಟಬಾರ್ದು ಅಂತ, ಅದಕ್ಕೆ ಬಿ ಕೇರ್ಫುಲ್, ನೋಡ್ಕೊಂಡು ಮುಟ್ಟು ಅಂತ ಹೇಳ್ತಾನೆ. ಅದಕ್ಕೆ ಸಾಲ್ ಹೇಳ್ತಾನೆ, ಅಯ್ಯೋ ಇಲ್ಲೇನೋ ಅಷ್ಟೊಂದು ಡೇಂಜರಸ್ ಅಂತ ಏನು ಅನ್ಸ್ತಿಲ್ಲ, ಮಕ್ಕಳ ಅಕ್ಕಪಕ್ಕನೂ ಏನೂ ಇಲ್ಲ, ನಾನು ಏನು ತೊಂದರೆ ಇಲ್ಲ ಅಂತ ಅನ್ಕೋತೀನಿ ಅಂತ ಅಂದ್ಬಿಟ್ಟು ಮುಟ್ಟಕ್ಕೆ ಅಂತ ಹೋಗ್ತಾನೆ. ಮುಟ್ಟಿದ ತಕ್ಷಣ ಫಸ್ಟ್ ಮಗುನ ಇನ್ನೇನು ಎಳ್ದು ಇಳಿಬೇಕಲ್ವಾ, ಅದು ಹಂಗೆ ಹೋಗ್ಬಿಟ್ಬಿಡಕ್ಕಾಗತ್ತಾ? ಅದಕ್ಕೋಸ್ಕರ ಹಿಡಿಯಕ್ಕೆ ಅಂತ ಹೋಗಿದ ತಕ್ಷಣ ಇನ್ವಿಸಿಬಲ್ ಥ್ರೋನ್ಸ್ ಗಳು ಬಂದು ಸಾಲ್ ನ ಕೈ ಒಳಗಡೆ ಚುಚ್ಚುತ್ತೆ. ಫುಲ್ ಜಿಗ್ಜಾಗ್ ಅಂತ ಫುಲ್ ಬಾಡಿ ಪೂರ್ತಿ ಕವರ್ ಆಗಿದೆ ಆ ಥ್ರೋನ್ಸ್, ಇನ್ವಿಸಿಬಲ್ ಥ್ರೋನ್ಸ್. ಮುಳ್ಳುಗಳು ಅಂತ ಹೇಳ್ಬೋದು, ಅಂತ ಯಾವ ತರ ರೋಸ್ ಗಿಡದಲ್ಲಿ ಇರುತ್ತಲ್ಲ ಮುಳ್ಳು, ಅದೇ ತರ ಸಿಕ್ಕಾಬಟ್ಟೆ ಮುಳ್ಳುಗಳು ಆ ಇನ್ವಿಸಿಬಲ್ ಆಗಿ ಎಲ್ಲಾ ಮಕ್ಕಳು ಸುತ್ತಾನು ಸುತ್ತು ಹೊಡಿತಾ ಇದೆ. ಇನ್ವಿಸಿಬಲ್ ಯಾರಿಗೂ ಕಾಣಿಸಲ್ಲ ಅಂತ. ಅವ್ರನ್ನ ಮುಟ್ಟಕ್ಕೆ ಅಂತ ಹೋದ್ರೆ ಆ ಇನ್ವಿಸಿಬಲ್ ಥ್ರೋನ್ ಬಂದು ಇವ್ರಿಗೆ ಚುಚ್ಚುತ್ತೆ. ಇದೇ ಮೇನ್ ಕಾನ್ಸೆಪ್ಟ್ ಇರೋದು. ಸರಿನಾ, ಇದು ಅವ್ರು ಕಾಣಿಸಿದ ಫುಲ್ ಒಳಗಡೆ ಹೋಗ್ಬಿಟ್ಟಿದೆ, ಕೈ ಫುಲ್ ಚುಚ್ಕೊಂಡ್ಬಿಟ್ಟಿದೆ. ಸಾಲ್ಗೆ
ಸಿಕ್ಕಾಪಟ್ಟೆ ನೋವಾಗಿದೆ. ಅವನು ಇಟ್ ಹರ್ಟ್ಸ್ ಅಂತ ಎಲ್ಲ ಫುಲ್ ಇಟ್ಕೊಂಡು. ಆದ್ರೆ ರಾಬಿನ್ಗೂ ಮತ್ತೆ ಚಾಪರ್ಗೂ ಏನಾಯ್ತು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಇನ್ವಿಸಿಬಲ್ ಆಗಿತ್ತಲ್ಲ, ಏನ್ ಚುಚ್ಚುತ್ತೆ ನಿನ್ಗೆ, ಏನ್ ಚುಚ್ಚು ಅಂತೆಲ್ಲ ಫುಲ್ ಕೇಳ್ತಾ ಇದ್ದಾನೆ. ಇದೆಲ್ಲ ಕೇಳ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ನಾವು ಹೋಗ್ತೀವಿ ವಾಲ್ರಸ್ ಸ್ಕೂಲ್ ಅಲ್ಲಿ. ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ ಮಿಸ್ಸಸ್ ಆಂಜ್ ಅವರು ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ. ಅಲ್ಲೊಂದು ದೊಡ್ಡ ಸ್ನೇಲ್ ಇದೆ ಸರಿನಾ, ಟ್ರಾನ್ಸ್ಪಾಂಡರ್ ಸ್ನೇಲ್. ಅಲ್ಲಿ ಇದು ಬೇರೆ ಕಡೆ ಯಾವುದೇ ತರದ ಕಂಟ್ರಿಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಎಲ್ಬಾಫಲ್ ಮಾತ್ರ ಇರುವಂತ ಒಂದು ದೊಡ್ಡ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಸ್ನೇಲ್ ಅಂತಾನೆ ಹೇಳ್ಬೋದು. ಈ ಸ್ನೇಲ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ ಏನಪ್ಪಾ ಅಂದ್ರೆ, ವಾಲ್ರಸ್ ಸ್ಕೂಲ್ ಅಲ್ಲಿ ಎಲ್ಲಾ ಮಕ್ಕಳು ಇದ್ದಕ್ಕಿದ್ದಂಗೆ ಮೂರ್ಛೆ ಹೋಗಿ ಬೀಳ್ತಾ ಇದ್ದಾರೆ, ನಮ್ಗೆ ಹೆಲ್ಪ್ ಬೇಕು ಅಂತ ಎಲ್ಲ ಫುಲ್ ಇಡೀ ಎಲ್ಬಾಫ್ ಕೇಳಿಸುತ್ತೆ ಈ ಸ್ನೇಲ್ ಮಾತಾಡಿದ್ರೆ. ಆ ತರ ದೊಡ್ಡ ಅನೌನ್ಸ್ಮೆಂಟ್ ಸ್ನೇಲ್ ಇದು. ಮತ್ತೆ ಅದೇ ತರನೇ ಸ್ಕೂಲಲ್ಲಿ ಎಲ್ಲಾ ಮಕ್ಕಳು ಮೂರ್ಛೆ ತಪ್ಪಿ ಎಲ್ಲ ಅವರು ನಿದ್ದೆ ಹೋಗ್ತಾ ಇದಾರೆ ಸರಿನಾ, ನಿದ್ದೆ ಹೋಗ್ತಾ ಇದಾರೆ. ಇದನ್ನ ಕೇಳಿಸ್ಕೊತಾ ಇದಾರೆ. ಅಲ್ಲಿ ಪಾರ್ಟಿ ನಡೀತತ್ತಲ್ಲ, ಇಲ್ಲಿ ಡೋರಿ ಬ್ರಾಗಿ ಎಲ್ಲ ದೊಡ್ಡ ದೊಡ್ಡ ಜೈಂಟ್ಸ್ ಎಲ್ಲ ಇದ್ರಲ್ಲ, ಪಾರ್ಟಿ ನಿಂತ್ಕೊಂಡ್ರ ಆ ಜಾಗದಲ್ಲೂ ಅವರು ಆ ಸ್ನೇಹದಲ್ಲಿ ಎಲ್ಲ ಕೇಳಿಸ್ಕೊತಾ ಇದಾರೆ. ಯಾಕಂದ್ರೆ ಇದು ಎಲ್ಲಾ ಸ್ನೇಹಗೂ ಕನೆಕ್ಟ್ ಆಗಿ ಎಲ್ಲಾ ಕಡೆನೂ ಅನೌನ್ಸ್ ಆಗುತ್ತೆ ಇದೊಂದು ಸ್ನೇಹ ಮಾತಾಡಿದ್ರೆ. ಇದು ಮೇನ್ ತಿಳ್ಕೊಬೇಕಾದ್ರೆ. ನೆಕ್ಸ್ಟ್ ವೆಸ್ಟರ್ನ್ ವಿಲೇಜ್ ಅಲ್ಲಿ ಸೇಮ್ ಎಲ್ಲ ಕೇಳಿಸ್ಕೊತಾ ಇದಾರೆ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನಮ್ಗೆ, ಆದ್ರೆ ಎಲ್ಲಾ ಮಕ್ಕಳು ಮೂರ್ಛೆ ತಪ್ಪಿ ಬೀಳ್ತಾ ಇದಾರೆ. ಅದನ್ನ ಕೇಳಿದ ತಕ್ಷಣ ಅಲ್ಲಿರುವಂತ ಕೆಲವು ಜೈಂಟ್ಸ್ಗಳು ಶಾಕ್ ಆಗ್ತಾರೆ. ಅಯ್ಯೋ ನನ್ ಮಗನು ಅಲ್ಲಿದ್ದ ಒಂಥರ ಫುಲ್. ನಾವು ಆಬ್ವಿಯಸ್ಲಿ ಶಾಕ್ ಆಗ್ತೀವಲ್ಲ, ಅದೇ ತರನೇ ನಮಗೂ ಮಕ್ಕಳಿಗೂ ಶಾಕ್ ಆದ್ರೆ ಅವ್ರಿಗೂ ಶಾಕ್ ಆಗುತ್ತೆ. ಅದ್ರ ಅವರು ನಮ್ಮ ಮಕ್ಳಿಗೆ ಹಿಂಗಾಗುತ್ತೆ, ನಮ್ಮ ಮಕ್ಕಳು ಅಲ್ಲಿದ್ದು ಅಂತೆಲ್ಲ ಫುಲ್ ಇದೆ ಹೇಳ್ತಾ ಇದಾರೆ. ಆಮೇಲೆ ಅದೇ ತರನೇ ಆಂಜು ಅನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಮಿಸ್ಟೀರಿಯಸ್ ಆಗಿ ಜೈಂಟ್ ಮಾನ್ಸ್ಟರ್ಸ್ ಗಳು ಕಾಡಿಂದ ಬರ್ತಾ ಇದಾವೆ. ಸಿಕ್ಕಾಪಟ್ಟೆ ಫಾರೆಸ್ಟ್ ಇಂದ ಕಾಡಿಂದ ದೊಡ್ಡ ದೊಡ್ಡ ಜೈಂಟ್ಸ್ ಮಾನ್ಸ್ಟರ್ಸ್ ಗಳು ಬರ್ತಾ ಇದಾವೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಮಿಸ್ ಆಂಜ್ ಹೇಳ್ತಾರೆ, ಈ ಎಲ್ಲಾ ಮಕ್ಕಳು 8th ಬ್ರಾಂಚ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಎಲ್ಲ ಅನೌನ್ಸ್ ಮಾಡ್ತಾರೆ. ಸರಿ, ಮತ್ತೆ ಟ್ರಾನ್ಸ್ಪಾಂಡರ್ ಸ್ನೇಲ್ ಗೊತ್ತಾಗುತ್ತೆ ಓನ್ಲಿ ಯೂಸ್ ಇನ್ ಎಲ್ಬಾಫ್ ಅಂತ ನಮಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈ ಟ್ರಾನ್ಸ್ಪಾಂಡರ್ ಸ್ನೇಲ್ಸ್ ನಾವು ಎಲ್ಬಾಫ್ ಅಲ್ಲಿ ಮಾತ್ರ ಯೂಸ್ ಮಾಡಕ್ ಆಗದು ಅಂತ. ಸರಿ, ಇದನ್ನ ಕೇಳಿ ಮಾಮೂಲಿ ಅಲ್ಲಿ ಪಾರ್ಟಿ ನಡೀತಾ ಸ್ಟಾ ಹ್ಯಾಟ್ಸ್ ಎರಡು ಜಿಂಬೆ ಇದಾರೆ, ಬ್ರುಕ್ ಇದಾನೆ, ಮತ್ತೆ ನಾಮಿ ಇದಾರೆ. ಇಲ್ಲಿ ಎಫ್ ನೋಡ್ತಾ ಇದಾರೆ. ಅವರೆಲ್ಲ ಇಟ್ಕೊಂಡು ಎಲ್ಲ ಶಾಕ್ ಆಗ್ತಿದ್ದಾರೆ. ಏನಿದು ಸಡನ್ ಆಗಿ ಎಲ್ಲ ಪಾರ್ಟಿ ಮಾಡ್ತಾ ಇದೀನಿ, ಇದನ್ನ ಸಡನ್ ಆಗಿ ಎಲ್ಲ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದೆಯಲ್ಲ ಅಂತ ಫುಲ್ ಶಾಕ್ ಆಗಿದ್ದಾರೆ ಅವರೆಲ್ಲನು. ಸರಿನಾ, ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ನಮ್ಗೆ ಅಲ್ಲಿ 8th ಬ್ರಾಂಚ್ ಅಲ್ಲಿ ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಎಲ್ಡರ್ ಯಾರಲ್ಲಿ ಇರ್ತಾನೆ ಅವನು ಕನ್ಸಲ್ಸ್ ತೋರಿಸ್ ಶುರು ಮಾಡ್ತಾನೆ. ಯಾಕಂದ್ರೆ ನನ್ನ ಗ್ರೇಟ್ 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 ಗ್ರ್ಯಾಂಡ್ ಚೈಲ್ಡ್ ಕೂಡ ಅಲ್ಲೇ ಓದ್ತಾ ಇರೋದು ಎಲ್ವಾ ಅಂತ ಅವನು ಹೇಳ್ತಾನೆ. ನನ್ ಗ್ರೇಟ್ 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 ಗ್ರ್ಯಾಂಡ್ ಚೈಲ್ಡ್ ಎಲ್ವಾ ಕೂಡ ಅಲ್ಲೇ ಓದ್ತಾ ಇರೋದು, ಅವಳಿಗೆ ಏನೋ ಪ್ರಾಬ್ಲಮ್ ಆಯ್ತಾ ಅಂತ ಅವ್ನು ಕೇಳ್ತಾನೆ. ಎಲ್ಲರಿಗೂ ಶಾಕ್ ಆಗುತ್ತೆ, ನಿನ್ನ ಗ್ರೇಟ್ 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 ಗ್ರ್ಯಾಂಡ್ ಚೈಲ್ಡ್ ಅಂತ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ ಶಾರ್ಟ್ಸ್ ಮಾತ್ರ ಶಾಕ್ ಆಗ್ತಾರೆ, ಮಿಕ್ತವ್ರಿಗೆ ಎಲ್ಲರಿಗೂ ಗೊತ್ತಿತ್ತಲ್ಲ, ಅದಕ್ಕೋಸ್ಕರ ಶಾರ್ಟ್ಸ್ ಮಾತ್ರ ಶಾಕ್ ಆಗ್ತಾರೆ. ಆಮೇಲೆ ಎಲ್ಲರೂ ಫುಲ್ ಕುಡಿದಿದ್ದಾರೆ ಸರಿನಾ, ಯಾಕಂದ್ರೆ ಯಾರು ಯುದ್ಧ ಮಾಡುವಂತ ಮೂಡಂತೂ ಇಲ್ಲ. ಯಾಕಂದ್ರೆ ಬ್ರುಕ್ಕು ಫುಲ್ಲು ಒಲಾಡ್ತಿದ್ದಾನೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಮತ್ತೆ ಉಸಪ್ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಅದು ನನಗೆ ಮೇನ್ ನೋಟಿಸ್ ಮಾಡಿದ್ ನಾನು. ಉಸಪ್ ಎಲ್ಲೂ ಕಾಣಿಸ್ಕೊತಾರೆ, ಯಾಕಂದ್ರೆ ಮೇನ್ ಅವನದೇ ಆರ್ಕಿದ್ದು ಎಲ್ಬಾಫ್, ಆದ್ರೆ ಅವನೇ ಕಾಣಿಸ್ಕೊಂಡಿಲ್ಲ. ಅದಂತೂ ನಂಗೆ ಬೇಜಾರಾಗಿದ್ದು ಸರಿನಾ. ನೆಕ್ಸ್ಟ್ ಆಮೇಲೆ ಇದೆಲ್ಲ ವಿಷಯ ಗೊತ್ತಾಗಿದ ತಕ್ಷಣ ಒಂದು ಕ್ಲೌಡ್ ಬೋಟು ಸಿಗ್ ಅಂತ ಟೇಕ್ ಆಫ್ ಆಗುತ್ತೆ. ಯಾವ್ದಪ್ಪ ಅಂತ ನೋಡಿದ್ರೆ ಅದು ಫೈರ್ ಫೈಟಿಂಗ್. ಎಲ್ಬಾಫ್ ಅಲ್ಲಿ ಫೈರ್ ಫೈಟರ್ಸ್ ಕೂಡ ಇದ್ದಾರೆ. ಕ್ರೇಜಿ ವಿಷಯ, ಕ್ರೇಜಿ. ಯಾಕಂದ್ರೆ ಆಬ್ವಿಯಸ್ಲಿ ಅಲ್ಲಿ ಮೇನ್ ಥ್ರೆಟನ್ನೇ ಏನಪ್ಪಾ ಅಂದ್ರೆ ಫೈರ್ ಮತ್ತೆ ಥಂಡರ್. ಅದಕ್ಕೋಸ್ಕರ ಅಂತದನ್ನ ಬೇಗ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಇಂತ ಒಂದು ಜಾಬ್ಸ್ ಇರಲೇಬೇಕು. ಅದಕ್ಕೋಸ್ಕರ ಇವರು ಫೈರ್ ಫೈಟರ್ಸ್ ಎಲ್ಲ ಹೋಗಿ ಆ ಬೆಂಕಿನ ಆರಿಸ್ಬೇಕು ಅಂತ ಎಲ್ಲ ಹೋಗ್ತಾ ಇದಾರೆ. ಇವ್ರ ಬೋಟ್ ಮಾತ್ರ ಕ್ರೇಜಿ ಆಗಿದೆ ಸರಿನಾ. ಎಲ್ಲರೂ ಅವರು ಕೈಯಲ್ಲಿ ಒಂಥರ ವೀಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ಮತ್ತೆ ಅಲ್ಲಿ ಬಸುಕ ತರ ಥಿಂಗ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಆಕ್ಸು ಎಲ್ಲ ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಏನೇನಕ್ಕೆ ಯೂಸ್ ಆಗ್ತಾರೆ, ಒಟ್ಟಿನಲ್ಲಿ ಎಲ್ಲ ನೀರಿನ ಸಂಬಂಧಪಟ್ಟದೇ ಇರುತ್ತೆ ಅನ್ಸುತ್ತೆ. ನೋಡೋಣ ಹೆಂಗೆ ಅವರು ಬೆಂಕಿನ ಆರಿಸ್ತಾರೆ ಅಂತ ಸರಿನಾ. ಎಲ್ಲರೂ ಇವಾಗ 8th ಬ್ರಾಂಚ್ ಕಡೆಗೆ ಹೋಗ್ತಾ ಇದ್ದಾರೆ ಆ ಬೆಂಕಿನ ಆರಿಸೋದಿಕ್ಕೆ ಸರಿನಾ. ಇನ್ನೇನು ಅವರು ಬ್ರಾಂಚ್ ಕಡೆಗೆ ಓಡಿಸಿ ಬೆಂಕಿನ ಆರಿಸ್ಬೇಕು ಅನ್ನೋಷ್ಟರಲ್ಲಿ ಈ ಫೈರ್ ಫೈಟಿಂಗ್ ಅವ್ರದ್ದು ಬೋಟ್ ಏನಿತ್ತು ಮೇಲೆ ಕ್ಲೌಡ್ ಬೋಟ್ ಹೋಗ್ತಾ ಇತ್ತಲ್ಲ, ಆ ಬೋಟ್ ಕೆಳಗಡೆನೆ ದೊಡ್ಡದಾಗಿರುವಂತ ಒಂದು ಸ್ಕೆಲಿಟನ್ ಬರುತ್ತೆ ಗೊತ್ತಾ ನಮ್ಗೆ. ಓದ್ ಚಾಪ್ಟರ್ ನೋಡಿದ್ವಿ, ಒಂದು ಹೆಲ್ಮೆಟ್ ಹಾಕೊಂಡಿರುವಂತ ಸ್ಕೆಲಿಟನ್ ಬಂದಿತ್ತು. ಆ ಸ್ಕೆಲಿಟನ್ನು ಈ ಬೋಟ್ ನ ಸ್ಮ್ಯಾಶ್ ಮಾಡಿ ಧ್ವಂಸ ಮಾಡಾಕತ್ತೆ ಮಿಡ್ ಏರ್ ಅಲ್ಲೇ. ಎಲ್ಲರಿಗೂ ಶಾಕ್ ಆಗುತ್ತೆ ಅಂತ ಸ್ಕೆಲಿಟನ್ ನ ನೋಡಿ. ಎಲ್ಲರೂ ಫುಲ್ ಭಯ ಪಡ್ಕೋತಾರೆ. ಅದು ಗ್ಲೌಸ್ ಎಲ್ಲ ಹಾಕೊಂಡು ಕ್ರೇಜಿ ಒಳ್ಳೆ ಸ್ಮ್ಯಾಶ್ ಮಾಡ್ಬಿಡ್ತದೆ. ನಾವು ಇವಾಗ ಬೆಂಕಿ ಇನ್ನ ಜಾಸ್ತಿಯಾಗಿ ಹತ್ಕೊಂಡು ಉರಿತಾನೆ ಇದೆ ಸರಿನಾ. ಎಲ್ಲಾ ಜೈಂಟ್ಸ್ಗೂ ಶಾಕ್ ಆಯ್ತು ಅದನ್ನ ನೋಡಿ. ಈ ಸೀನ್ ನೋಡಿದ ತಕ್ಷಣ ಇಂಥ ದೊಡ್ಡ ಮಾನ್ಸ್ಟರ್ಸ್ ಅಂತ ಎಲ್ಲಾ ಜೆಂಟ್ಸು ಶಾಕ್ ಆಗಿ ನಿಂತ್ಕೊಂಡಿದ್ದಾರೆ. ಮೋಸ್ಟ್ ಅವ್ರು ಕುಡಿಯೋದೆಲ್ಲ ಇಳಿದೋಯ್ತು ಅಂತ ಅನ್ಸುತ್ತೆ ಇದು ನೋಡಿದ ತಕ್ಷಣ. ಆ ತರ ಸೀನ್ ಇರುತ್ತೆ ಸರಿನಾ. ನೆಕ್ಸ್ಟ್ ನಾವು
ಗಾಡ್ಸ್ ನೈಟ್ಸ್ ಕಡೆಗೆ ಅಬ್ಸಲ್ಯೂಟ್ಲಿ ಶಿಫ್ಟ್ ಆಗ್ತೀವಿ. ಇಲ್ಲಿ ಸಮ್ಮರ್ಸು ಫುಲ್ಲು ಅವ್ನು ಡಿಶ್ನ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಅವನು ಹೇಳ್ತಾನೆ, ನೀನ್ ನೋಡ್ದ ಆ ಜೈಂಟ್ಗೆ ಆ ತೋನ್ ಇನ್ವಿಸಿಬಲ್ ತೋನ್ ತುಸಿದ ತಕ್ಷಣ ಅವನ ಮುಖ ಹೇಗಿತ್ತು ಅಂತ, ನನ್ಗೆ ಅದೇ ಮುಖ ಎಲ್ಲಾ ಜೈಂಟ್ಸ್ಗಳಲ್ಲೂ ನೋಡ್ಬೇಕು ಅಂತ ಅವನು ಫುಲ್ ಕ್ರೂಯಲ್ ಆಗಿ ಯೋಚನೆ ಮಾಡ್ಕೊಂಡೆಲ್ಲ ಹೇಳ್ತಾ ಇದ್ದಾನೆ. ಇದು ಹೆಂಗಪ್ಪ ಅಂದ್ರೆ ಲವ್ ಮತ್ತೆ ಹೇಟ್ ಎಲ್ಲ ಒಂದೇ ಕಡೆ. ಅಂದ್ರೆ ರೋಸ್ ಅಲ್ಲಿ ಇರುತ್ತಲ್ಲ, ರೋಸ್ ಬೇಕು ಅಂದ್ರೆ ನೀವು ಮುಳ್ಳನ್ನ ದಾಟ್ಕೊಂಡು ಹೋಗ್ಲೇಬೇಕು ಅಂತಾರಲ್ಲ, ಆ ತರ ಆಗಿದೆ ಇದು. ಸೊ ನಿಮ್ಗೆ ಪ್ರೀತಿಸ್ತಾರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಎಲ್ಲ ಹೇಳಿದ್ರಲ್ಲ, ಅದೇ ತರನೇ ಇಲ್ಲಿ ರೆಫರೆನ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಯಾರು ಜಾಸ್ತಿ ಇಷ್ಟ ಇರುತ್ತೋ ಅವರಿಂದನೇ ನಿಮ್ಗೆ ನೋವು ಅಂತಾರಲ್ಲ, ಅದೇ ತಾನೆ. ಇವಾಗ ನಿಮ್ಗೆ ಇಷ್ಟ ಇತ್ತು ಅವ್ರನ್ನ ತಡೆಯಬೇಕು, ಅವ್ರಿಗೇನು ತೊಂದರೆ ಆಗ್ಬಾರ್ದು ಅಂತ ಅವ್ರು ತಡೆಯಾಗ್ತಾ ಇದ್ರಿ. ಇವಾಗ ಅದೇ ಮುಳ್ಳು ನಿಮ್ ಕೈಗೆ ಚುಚ್ಕೊಂಡಿರೋದು. ಸೊ ಅದೇ ಮೇನ್ ಪಾಯಿಂಟ್ ಇಲ್ಲಿ. ಮತ್ತೆ ಈ ಪವರ್ನ ನಾವು ಇನ್ನೊಂದು ಡೀಪ್ ಆಗಿ ತಿಳ್ಕೊತೀವಿ. ಯಾಕಪ್ಪ ಅಂದ್ರೆ ಇದು ಏನ್ ಚುಚ್ಚಿತ್ತು ಸಾಲ್ಗೆ ಅದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ. ಯಾಕಂದ್ರೆ ನಿಮ್ಗೆ ಯಾವ ಪರ್ಸನ್ ಅದಕ್ಕೆ ಟ್ರ್ಯಾಪ್ ಆಗಿರ್ತಾರಲ್ಲ, ಆ ಪರ್ಸನ್ ನಿಮ್ಗೆ ಎಷ್ಟು ಇಷ್ಟ ಅನ್ನೋದ್ರ ಮೇಲೆ ನಿಮ್ಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ರೇಜಿ ಆಗಿದೆ ಸರ್. ಯಾಕಂದ್ರೆ ಆ ಮಗು ನಿಮ್ ಪೇರೆಂಟ್ಸ್ ನೀವೇನಾರ ಪೇರೆಂಟ್ಸ್ ಆಗಿ ನಿಮ್ ಮಗು ಏನಾರ ಆತರ ಹೋಗ್ತಿದ್ರೆ ನಿಮ್ಗೆ ಅದ್ರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತಲ್ಲ ಆ ಮಗು ಮೇಲೆ, ಅದನ್ನ ನೀವು ಜಾಸ್ತಿ ಕಾಪಾಡ್ಬೇಕು ಅಂತ ಅದ್ರ ಹತ್ರ ಹೋದಷ್ಟು ನಿಮ್ಗೆ ಜಾಸ್ತಿ ನೋವಾಗುತ್ತೆ. ಇವಾಗ ಸಾಲ್ಗೆ ಬರೀ ಕನ್ಸರ್ನ್ ಇತ್ತು, ಅವ್ರಿಗೇನು ಆಗ್ಬಾರ್ದು ಅಂತ ತಡಿಬೇಕು ಅಂತ ಮಾತಾ ಇದಕ್ಕೆ ಬರೀ ಚುಚ್ಕೋತು. ಇವಾಗ ಅವ್ರ ಮಕ್ಕಳಿಗೆ ಏನಾರು ಅಂದ್ರೆ ಪೇರೆಂಟ್ಸೇ ಹೋಗಿ ಅವ್ರನ್ನ ಕಾಪಾಡೋದಾಗಿದ್ರೆ ಸಿಕ್ಕಾಪಟ್ಟೆ ಭಯಾನಕವಾಗಿ ನಡೆದಿರೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಸತ್ಯ ಹೋಗ್ಬಿಟ್ರೆ ಅವನು ಅಷ್ಟು ಡೀಪ್ ಆಗಿ ಗಾಯ ಆಗದಂತೆ. ನಿಮ್ಗೆ ಜಾಸ್ತಿ ಎಷ್ಟು ಪ್ರೀತಿ ಇದೆ ಅಷ್ಟು ನಿಮ್ಗೆ ನೋವಾಗುತ್ತೆ. ಕ್ರೇಜಿ ಒಂಥರ ಸಿಂಬಾಲಿಕಲ್ ಆಗಿ ಕ್ರೇಜಿಯಾಗಿ ಹೇಳಿದ್ದಾರೆ ಸರಿನಾ. ಈ ಫ್ರೂಟ್ ಮಾತ್ರ ಕ್ರೇಜಿ ಆಗಿದೆ. ಮತ್ತೆ ನಮ್ಗೆ ಸಮ್ಮರ್ಸ್ ನ ಫ್ರೂಟ್ ನಮ್ಗೆ ಅಫಿಷಿಯಲಿ ಗೊತ್ತಾಗುತ್ತೆ. ಇಟ್ಸ್ ಥೋನ್ ಫ್ರೂಟ್. ಮುಳ್ಳು ಹಣ್ಣು ಅಂತ ನಿಲ್ಬೋದು. ಮುಳ್ಳು ಹಣ್ಣು ಕ್ರೇಜಿ ಆಗಿದೆ. ಸೇಂಟ್ ಸಮ್ಮರ್ಸ್ ಥೋನ್ ಫ್ರೂಟ್ ಎ ಬ್ರೇರ್ ಮ್ಯಾನ್ ಅಂತ ಬರುತ್ತೆ. ಮತ್ತೆ ಅವನ ಕೈಯಲ್ಲಿ ಫುಲ್ ಥೋನ್ಸ್ ಎಲ್ಲ ಸುತ್ತಾಕೊಂಡು ಸಖತ್ ಕ್ರೇಜಿಯಾಗಿ ಕಾಣಿಸ್ತಾ ಸರಿನಾ. ಸಖತ್ತಾಗಿದೆ ಬಿಡಿ ಈ ಪ್ಯಾನಲ್ ಮಾತ್ರ. ಮತ್ತೆ ಕಿಲ್ಲಿಂಗ್ಹ್ಯಾಮ್ ಕೇಳ್ತಾನೆ ಗುಂಕೋಗೆ, ಇದೆಲ್ಲ ಸಿಕ್ಕಾಪಟ್ಟೆ ಡೇಂಜರ್ ಅನ್ಸುತ್ತೆ, ನೀವು ಯಾವ ಪಾತ್ ಚೂಸ್ ಮಾಡ್ಕೊತಿದ್ದಾನೆ, ಮಕ್ಕಳನ್ನೆಲ್ಲ ಕರ್ಸ್ಕೊತಿಲ್ಲ ಗುಂಕೋ, ಯಾವ ಪಾತಲ್ಲಿ ಮಕ್ಕಳೆಲ್ಲ ಬರ್ತಾ ಇದಾರೆ ಬೇಗ ಹೇಳು ಅಂತ ಹೇಳ್ತಾನೆ. ಸೊ ಇವಾಗ ನಾವು ಒಂಥರ ಶಾರ್ಟ್ ಆಗಿ ಒಂದು ಮ್ಯಾಪ್ ನ ನೋಡ್ತೀವಿ. ಗುಂಕೋ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಎಲ್ಲಿಂದ ಎಲ್ಲಿಗೆ ಮಕ್ಕಳೆಲ್ಲ ಹೋಗ್ತಾ ಇದಾರೆ ಅಂತ. ಸೊ ಇದ್ರಲ್ಲಿ ನಾವಿವಾಗ ವಾಲ್ರಸ್ ಸ್ಕೂಲ್ ಇಂದ ಮಕ್ಕಳೆಲ್ಲ ಹೋಗ್ತಾ ಇರೋದು. ವಾಲ್ರಸ್ ಸ್ಕೂಲ್ ಪಕ್ಕನೇ ಇರೋದು ಔಲ್ ಲೈಬ್ರರಿ ಸರಿನಾ. ಔಲ್ ಲೈಬ್ರರಿ ಅಂತ ಎಲ್ಲ 8th ಬ್ರಾಂಚ್ ಅಲ್ಲೇ ಇರೋದು ಸರಿನಾ. ಇದೆಲ್ಲ ಇರೋದಾಗ ವಾಲ್ರಸ್ ಸ್ಕೂಲ್ ಇಂದ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಜಿಗ್ಜಾಗ್ ತರ ಬಂತಾರೆ. ನೆಕ್ಸ್ಟ್ ನಮಗೆ ಸಿಗೋದೆ ವೆಸ್ಟರ್ನ್ ವಿಲೇಜ್. ವೆಸ್ಟರ್ನ್ ವಿಲೇಜ್ 8th ಬ್ರಾಂಚ್ ಹತ್ರನೇ ಇರೋದು. ಅದನ್ನ ದಾಟ್ಕೊಂಡು ಒಂಚೂರು ಮುಂದೆ ಹೋದ್ರೆ ಸೇಮ್ ವೆಸ್ಟರ್ನ್ ವಿಲೇಜ್ ಮುಂದೆ ನಮ್ಗೆ ಹಾರ್ಬರ್ ಇತ್ತಲ್ವಾ, ಅಂದ್ರೆ ಬೋಟ್ಗಳು ಡಿಪಾರ್ಚ್ ಆಗೋದು ಬರೋದು ಎಲ್ಲ ಅದೇ ಹಾರ್ಬರ್ ಸಿಗೋದು. ಅಲ್ಲಿವರೆಗೂ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಆ ಹಾರ್ಬರ್ ವರ್ಗೂ ಕರ್ಕೊಂಡು ಹೋದ್ರೆ ಅಲ್ಲಿ ನಾವು ಕ್ಲೌಡ್ಸ್ ಅಂದ್ರೆ ಸಿ ಕ್ಲೌಡ್ಸ್ ಎಲ್ಲ ಇರುತ್ತಲ್ಲ, ಆ ಸಿ ಕ್ಲೌಡ್ಸ್ ಮೇಲೆ ಮಕ್ಕಳನ್ನ ಹಾಕೊಂಡು ನಾವು ಬೋಟ್ ಕಡೆ ತಗೊಂಡು ಹೋಗ್ಬೋದು ಅಂತ. ಇಷ್ಟು ದೊಡ್ಡ ಪ್ಲಾನ್ ಇರೋದು ಮಾತ್ರ ಕ್ರೇಜ್ ಇದೆ. ನಮ್ಗೆ ಸಟ್ಟಾಗಿ ಮ್ಯಾಪ್ಸ್ ಎಲ್ಲ ತೋರಿಸ್ತಲ್ಲ. ಇವಾಗ ಎಲ್ಲ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಇವಾಗ ವಾಲ್ರಸ್ ಸ್ಕೂಲ್ ಇಂದ ಅವ್ರು ಹೋಗ್ತಾ ಇದಾರೆ. ಮತ್ತೆ ನೆಕ್ಸ್ಟ್ ನಾವು ವೆಸ್ಟರ್ನ್ ವಿಲೇಜ್ ಅಂದ್ರೆ ಎಲ್ಲಾ ಜೈಂಟ್ಸ್ ಗಳಿರುವಂತ ಜಾಗದಲ್ಲೇ ಇವಾಗ ಮಕ್ಕಳೆಲ್ಲ ಹೋಗ್ತಾ ಇರೋದು. ಮೋಸ್ಟ್ಲಿ ಅಲ್ಲ ಜೈಂಟ್ಸ್ ಗಳೆಲ್ಲ ತಡೆಯಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಮತ್ತೆ ಅವ್ರಿಗೆಲ್ಲರಿಗೂ ಇನ್ವಿಸಿಬಲ್ ಥೋನ್ಸ್ ಬಗ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ಸಾಲ್ ಅಲ್ಲೇ ಪಕ್ಕದಲ್ಲೇ ಇದ್ದು ಅವ್ರಿಗೆಲ್ಲರೂ ವಾರ್ನ್ ಮಾಡ್ಬೋದು. ಇಲ್ಲಾಂದ್ರೆ ಅವರು ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು, ಹೆಂಗ್ ಚುಚ್ಚುತ್ತೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ಸರಿನಾ. ನೆಕ್ಸ್ಟ್ ಆಮೇಲೆ ನಾವು ಮತ್ತೆ ಇದನ್ನೆಲ್ಲ ಕೇಳಾದ್ಮೇಲೆ ಕಿಲ್ಲಿಂಗ್ಹ್ಯಾಮ್ ಮತ್ತೆ ಸಮ್ಮರ್ಸ್ಗೆ ಕೇಳ್ತಾನೆ. ಸಮ್ಮರ್ಸ್ನ ಅವರೆಲ್ಲ ಊಟ ಮಾಡ್ತಿರ್ತಾರಲ್ಲ, ಅದಕ್ಕೆ ಅವನು ಒಂದು ಊಟದಲ್ಲಿ ಸಾಲ್ಟ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಸಮ್ಮರ್ಸ್ಗೆ ಕೇಳ್ತಾನೋ ನನಗೆ ಸಾಲ್ಟ್ ಬೇಕು ಅಂತ. ಸಾಲ್ಟ್ ಅಂದ ತಕ್ಷಣ ಸಮ್ಮರ್ಸ್ಗೆ ಶಾಕ್ ಆಗುತ್ತೆ, ಏನು ಸಾಲ್ಟ್ ಅಂತ. ಅವ್ನ ಮೈಂಡ್ ಎಲ್ಲ ಸಾಲ್ಟ್ ನ ಬಗ್ಗೆ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಸರಿನಾ. ಇದು ಥಿಂಕ್ ಮಾಡಿದ ತಕ್ಷಣ ಕಿಲ್ಲಿಂಗ್ಹ್ಯಾಮ್ ಸಮ್ಮರ್ಸ್ ನ ನಿದ್ದೆಗೆ ಜಾರಿಸಿ ಅವನ ಪಕ್ಕದಲ್ಲಿ ಒಂದು ಕ್ಲೌಡ್ಸ್ ತರ ಒಂದು ಓಪನ್ ಆಗುತ್ತೆ ಸರಿನಾ. ಒಂದು ಕ್ಲೌಡ್ ತರ ಒಂದು ಓಪನ್ ಆಗುತ್ತೆ. ಆ ಕ್ಲೌಡ್ ಒಳಗಡೆ ಕಿಲ್ಲಿಂಗ್ಹ್ಯಾಮ್ ಕೈ ಹಾಕಿ ಅದ್ರ ಒಳಗಡೆಯಿಂದ ಸಾಲ್ಟ್ ನ ತಗೋತಾನೆ. ಮತ್ತೆ ಸಮ್ಮರ್ಸ್ ನ ವೇಕ್ ಅಂದ್ರೆ ಎಬ್ರಿಸ್ತಾನೆ. ಸೊ ಯೂನ್ ಫ್ರೂಟ್ ಮಾತ್ರ ಕ್ರೇಜಿ ನೆಕ್ಸ್ಟ್ ಲೆವೆಲ್. ಇವಾಗ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಎಲ್ಲಾ ಜೈಂಟ್ ಮಾನ್ಸ್ಟರ್ಸ್ ಹೆಂಗೆ ಬಂದ್ವು ರಿಯಾಲಿಟಿಗೆ ಅಂತ. ಎಲ್ಲಾ ಮಕ್ಕಳನ್ನ ಸ್ಲೀಪ್ ಹಾಕಿ ಅವ್ರ ಪಕ್ಕದಲ್ಲಿ ಕ್ಲೌಡ್ಸ್ ತರ ತೆಗೆದು ಅಥವಾ ಎಲ್ಲೋ ಸಮನ್ ಮಾಡಿ ಅವ್ರ ಡ್ರೀಮ್ ಅಲ್ಲಿ ಇರುವಂತ ಅಂದ್ರೆ ಅವ್ರ ತಲೆಯಲ್ಲಿ ಓಡ್ತಾ ಇರುವಂತ ಥಾಟ್ ನ ಯೂಸ್ ಮಾಡಿಕೊಂಡು ಆ ಭಯದಿಂದ ಆ ಮಾನ್ಸ್ಟರ್ಸ್ ನ ಇವನು ಅಪಿಯರ್ ಮಾಡಿದ್ದಾನೆ, ಸಮನ್ ಮಾಡಿ ಕರ್ಸಿದಾನೆ ಅಂತ. ಸಖತ್ ಕ್ರೇಜಿ ಆಗಿದೆ ಇದು. ಒಂಥರ ರೆಫರೆನ್ಸ್ ನಮ್ಗೆ ಹಿಂಗೆ ಪ್ರಾಣಿಗಳೆಲ್ಲ ಬಂತು, ಮಾನ್ಸ್ಟರ್ಸ್ ಎಲ್ಲ ಬಂತು ಅಂತ ಇದೊಂದು ಸಣ್ಣದಾಗಿ ನಮ್ಗೆ ಟೀಸ್ ಮಾಡಿ ತೋರಿಸ್ತಾರೆ. ಮತ್ತೆ ಸೇಂಟ್ ಕಿಲ್ಲಿಂಗ್ಹ್ಯಾಮ್ ಇವನ ಮಿಥಿಕಲ್ ಡ್ರ್ಯಾಗನ್ ಫ್ರೂಟ್ ಮಾಡೆಲ್ ಕಿಲ್ಲಿಂಗ್ಹ್ಯಾಮ್ ಮತ್ತೆ
ಎ ಡ್ರೀಮ್ ಮ್ಯಾನಿಪುಲೇಷನ್ ಮ್ಯಾನ್ ಅಂತ ನಮ್ಗೆ ಕೊಟ್ಟಿದ್ದಾರೆ. ಡ್ರೀಮ್ ಮ್ಯಾನಿಪುಲೇಷನ್ ಮ್ಯಾನ್ ಅಂತ. ಕ್ರೇಜಿ ಯಾಕಂದ್ರೆ ಕ್ವಿಲ್ಲಿಂಗ್ ಹ್ಯಾಮ್ ನಮ್ಗೆ ನೋಡಿದಾಗೆ ಆಪೋಸಿಟ್ ಹೇಳ್ತಿದ್ನಲ್ಲ, ಅದು ಫೈರ್ ಬೇಸ್ಡ್ ಪವರ್ಸ್ ಇರುತ್ತೆ. ಈ ತರ ಮಿಥಿಕಲ್ ಮತ್ತೆ ಫೈರ್ ಬೇಸ್ಡ್ ಪವರ್ಸ್ ಇರುತ್ತೆ. ಆದ್ರೆ ಈ ತರ ಡ್ರೀಮ್ ಮ್ಯಾನಿಪುಲೇಷನ್ ಅಂತರ ಎಲ್ಲ ಪವರ್ಸ್ ಇರಲ್ಲ. ಮೋಸ್ಟ್ಲಿ ಇದನ್ನ ಗಾಡ್ಸ್ ನೈಟ್ಸ್ ಇರೋದಕ್ಕೆ ಸ್ವಲ್ಪ ಗುಡ್ ಸೈಡ್ ಇರೋದನ್ನ ಬ್ಯಾಡ್ ಸೈಡ್ ಮಾಡಿರ್ಬೋದು ಓಡೋ ಸೆನ್ಸ್ ಇದೆ ನನ್ಗೆ ಅನಿಸ್ತಾ ಇದೆ. ಸರಿನಾ? ಇದೆಲ್ಲ ಆದ್ಮೇಲೆ ನಮ್ಗೆ ಆ ಸಮ್ಮರ್ಸ್ ಇವಾಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಓ ಈಗೇನ ನೀನು ಎಲ್ಲಾ ಮಕ್ಕಳನ್ನ ನಿದ್ದೆ ಹಾಕಿ ಅವ್ರ ಹತ್ರ ಇರೋ ಕನ್ಸಲ್ಲಿರೋ ಮಾನ್ಸ್ಟರ್ಸ್ನೆಲ್ಲ ನೀನು ಜೀವಾಗ ಬರ್ಸಿದ್ದು ಇದೇ ತರನ ಅಂತ ಕೇಳ್ತಾನೆ. ಯಾಕಂದ್ರೆ ಮತ್ತೆ ನನಗೆ ಇದು ಇನ್ನೊಂದು ಅನ್ಸುತ್ತೆ, ಅಂದ್ರೆ ಸಮ್ಮರ್ಸ್ಗೆ ಇದ್ರ ಬಗ್ಗೆ ಮುಂಚೆನೆ ಗೊತ್ತಿರಬೇಕು ಅಂತ ನನ್ಗೆ ಅನ್ಸುತ್ತೆ. ಮೋಸ್ಟ್ಲಿ ಇವರಿಬ್ರು ಒಟ್ಟಿಗೆ ಕೆಲಸ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾರೆ. ಅದಕ್ಕೆ ಒಬ್ಬರ ಶಕ್ತಿ ಒಬ್ಬರ ಬಗ್ಗೆ ಗೊತ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸರಿನಾ? ಯಾಕಂದ್ರೆ ಗಾಡ್ಸ್ ನೈಟ್ಸ್ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಗ್ರೂಪ್ ಆಗಿ ಕೆಲಸ ಮಾಡೋದು ಆ ಥರ ಎಲ್ಲ ನಾನು ನೋಡಿಲ್ಲ. ಸೊ ಇದೆಲ್ಲ ಇವ್ರ ಮನೆ ಹತ್ರದೆಲ್ಲ ನೋಡ್ತಾ ಇದ್ರೆ ಇವರೆಲ್ಲ ಸೇರಿ ಎಲ್ಲ ಸಿಂಗರ್ ಆಗಿ ಒಬ್ಬೊಬ್ಬರೇ ಕೆಲಸ ಮಾಡ್ತಾ ಇದ್ದು. ಇವತ್ತೇ ಫಸ್ಟ್ ಟೈಮ್ ಎಲ್ಲ ಇಬ್ಬರು ಸೇರ್ಬಿಟ್ಟು ಒಬ್ರ ಬಗ್ಗೆ ಒಬ್ರು ನೀಟಾಗಿ ಅರ್ಥ ಮಾಡ್ಕೋತಿದ್ದಾರೆ, ಒಬ್ರ ಬಗ್ಗೆ ಪವರ್ಸ್ ಬಗ್ಗೆ ತಿಳ್ಕೊತಿದ್ದಾರೆ ಅಂತ ನನ್ಗೆ ಅನಿಸ್ತದೆ. ನಿಮ್ಗೆ ಅದ್ರ ಬಗ್ಗೆ ಏನಿಸುತ್ತೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಮ್ಗೆ ಇನ್ನೊಂದು ಗೊತ್ತಾಗುತ್ತೆ, ಈ ಕ್ವಿಲ್ಲಿಂಗ್ ಹ್ಯಾಮ್ ನ ಪವರ್ಸ್ ಇಂದ ಏನೇನ್ ಥಿಂಗ್ಸ್ ಬರುತ್ತೆ ಅಂತ. ಇವಾಗ ಸಾಲ್ಟ್ ತರ್ಕೊಂಡ್ರಲ್ಲ, ಈ ಸಾಲ್ಟ್ ಅಲ್ಲಿ 0 ಕ್ಯಾಲೋರೀಸ್ ಇರುತ್ತೆ. ಸರಿನಾ? ಯಾಕಂದ್ರೆ ಅಫ್ಕೋರ್ಸ್ ಇದು 0 ಕ್ಯಾಲೋರೀಸ್ ಇರುತ್ತೆ ಅಂತ ಕ್ವಿಲ್ಲಿಂಗ್ ಹ್ಯಾಮ್ ಕನ್ಫರ್ಮ್ ಮಾಡ್ತಾನೆ. ಯಾಕಂದ್ರೆ ಇದು ಡ್ರೀಮ್ ಇಂದ ಬಂದಿರೋದು, ಇದು ಕ್ಯಾಲೋರೀಸ್ ಎಲ್ಲ ಇರಲ್ಲ ಅಂತ ಹೇಳ್ತಾನೆ. ಸೊ ಇದು ಬೇಸಿಕಲಿ ಯಾವ ತರಪ್ಪ ಅಂದ್ರೆ, ಇವಾಗ ನಿಮ್ಗೆ ತಿನ್ಬೇಕು ಅಂತ ಅನ್ಸಿದ್ರೆ ನೀವು ಡ್ರೀಮ್ ಇಂದ ಅದನ್ನ ಮ್ಯಾನಿಪುಲೇಟ್ ಮಾಡ್ಕೊಂಡು ತಗೊಂಡು ತಿನ್ಬೋದು. ಆದ್ರೆ ನಿಮ್ಗೆ ಅದನ್ನ ಈ ಪವರ್ ಹೋಗಿದ ತಕ್ಷಣ ನಿಮ್ಗೆ ಹೊಟ್ಟೆನೂ ತುಂಬಲ್ಲ ಅಂತ ಅನ್ಸುತ್ತೆ. ಆತರ ಒಂಥರ ಟೇಸ್ಟ್ಗೋಸ್ಕರ ಮಾತ್ರ ಇದು ಅಂತ ಅನ್ಸುತ್ತೆ. ಬರೀ ಟೇಸ್ಟ್ಗೋಸ್ಕರ ಅಷ್ಟೇ ಹೊಟ್ಟೆ ತುಂಬೋದು. ಪವರ್ ಹೋಗಿದ ತಕ್ಷಣ ನಿಮ್ ಹೊಟ್ಟೆಲೂ ಇದೆಲ್ಲ ಹೊಂಟೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಸೊ ಈ ತರ ಪವರ್ ಯೂಸ್ ಮಾಡ್ಕೊಂಡಿದ್ರೆ ಆಬ್ಸಲ್ಯೂಟ್ಲಿ, ಯಾಕಂದ್ರೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಕ್ವಿಲ್ಲಿಂಗ್ ಹ್ಯಾಮ್ ಪವರ್ ನ ಯೂಸ್ ಮಾಡ್ಕೊಂಡು ಎಲ್ಲ ಡ್ರೀಮ್ಸ್ ಇಂದ ಫುಡ್ಸ್ ತರ್ಸ್ಕೊಂಡ್ಬಿಟ್ಟಿದ್ರು ಅಲ್ವಾ. ಇದು ಆತರ ವರ್ಕ್ ಆಗಲ್ಲ. ಇದು ಬರೀ ಟೇಸ್ಟ್ ಮತ್ತೆ 0 ಕ್ಯಾಲರೀಸ್ ಇದರಿಂದ ಏನು ಶಕ್ತಿ ಸಿಗೋದು ನಿಮ್ಗೆ, ಅದೇ ತರ ಏನು ಪ್ರೋಟೀನ್ ಸಿಗೋದು ಏನು ಹೇಗಿಲ್ಲ. ಇದು ಸುಮ್ಮನೆ ಟೇಸ್ಟ್ಗೋಸ್ಕರ ತಿನ್ಬೇಕು ಅಷ್ಟೇ ಇದು. ಸರಿನಾ? ಇದೆಲ್ಲ ಆಗಿರುತ್ತೆ. ಇದೆಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ನಮ್ಗೆ ಇವರೆಲ್ಲ ಮಾತಾಡ್ಕೊಡ್ತಾರೆ, ಓ ನಮ್ಗೆ ಇಷ್ಟೊಂದನ್ನ ಈ ಗೇಮ್ ನಾವು ಸೆಕ್ಕತ್ತಾಗಿ ಆಡೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಈ ಸಿಕ್ಕಾಪಟ್ಟೆ ಈಸಿ ಆಗ್ಬಿಟ್ಟಿದೆ, ನಮ್ಗೇನು ಚಾಲೆಂಜಸ್ ಬರ್ತಾ ಇಲ್ವಲ್ಲ ಇದರಲ್ಲಿ ಅಂತ ಫುಲ್ ಎಲ್ಲ ಬೇಜಾರಾಗಿದ್ದಾರೆ. ಯಾಕಂದ್ರೆ ಆಮೇಲೆ ಇದನ್ನ ಹೇಳಿದ ತಕ್ಷಣ ಗುಂಕೋ ಹೇಳ್ತಾಳೆ, ಅಷ್ಟೊಂದು ಈಸಿಯಾಗಿ ಮತ್ತೆ ಕುತ್ಕೊಂಬೇಡ್ರಿ. ಯಾಕೆ ಅಂದ್ರೆ ಈ ಎಲ್ಬಾಫ್ ಅಲ್ಲಿ ನಾನು ಬರ್ತಾ ಒಂದು ಪೈರೇಟ್ ಶಿಪ್ ನ ನೋಡಿದೆ. ಅದು ಪೈರೇಟ್ ಶಿಪ್ ಎಂಪರರ್ ಸ್ಟ್ರಾ ಹ್ಯಾಟ್ ಲೂಫಿ ಎಲ್ಬಾಫ್ ಅಲ್ಲಿ ಇದಾನೆ ಅಂತ ಅರ್ಥ. ಅಷ್ಟೊಂದು ಈಸಿಯಾಗಿ ತಗೋಬೇಡಿ ಅವ್ರನ್ನ ಅಂತ ಗುಂಕೋ ಕನ್ಫರ್ಮ್ ಮಾಡ್ತಾಳೆ. ಸೊ ಸೆಲೆಸ್ಟಿಯಲ್ ಅಂದ್ರೆ ಗಾಡ್ಸ್ ನೈಟ್ಸ್ಗೂ ಎಂಪರರ್ ಲೂಫಿ ಕಂಡ್ರೆ ಭಯ ಇರುತ್ತೆ. ಸರಿನಾ? ಅದನ್ನ ಗೊತ್ತಾಗ್ತದೆ. ಮತ್ತೆ ನಾವು ನೆಕ್ಸ್ಟ್ ಕಟ್ ಮಾಡಿದ್ರೆ ಆ ಎಲ್ಲ 9 ಮಕ್ಕಳು ಅವರು ನಡ್ಕೊಂಡು ಆ ಆರೋಯಿನ ಫಾಲೋ ಮಾಡ್ಕೊಂಡು ಅವರು ಡೈರೆಕ್ಟ್ ಎಲ್ಲಿ ಫ್ಲೇಮ್ ಅಂದ್ರೆ ಎಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ ಅದೇ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮಗ್ ಗೊತ್ತಾಗುತ್ತೆ. ಯಾಕಂದ್ರೆ ಫೈರ್ ಫೈಟರ್ಸ್ ಬಂದು ಅವರು ಕಾಪಾಡಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಅವ್ರ ಕೈ ಕಾಪಾಡಕ್ ಆಗಿಲ್ಲ. ಆ ದೊಡ್ಡ ಜೈಂಟ್ ಸ್ಕೆಲಿಟನ್ ಬಂದು ಅವ್ರನ್ನ ಶಿಪ್ ನ ಹೊಡೆದಾಕ್ಬಿಡ್ದು. ಸೊ ಇವಾಗ ಯಾರು ಬಂದು ಕಾಪಾಡ್ತಾರೆ ಗೊತ್ತಿಲ್ಲ. ಮತ್ತೆ ಇವಾಗ ಗುಂಕು ಹೇಳ್ತಾ ಇರೋದೇನಪ್ಪ ಅಂದ್ರೆ, ಈ ಮಕ್ಕಳು ಮತ್ತೆ ಆ ಬೆಂಕಿ ಕಡೆ ನಡ್ಕೊಂಡು ಹೋಗ್ತಾರೆ, ಇವ್ರೇನಾದ್ರು ಸುಟ್ಟಿ ಸತ್ತೋಗ್ಬಿಟ್ರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಮತ್ತೆ ಇನ್ನೊಂದು ಬ್ಯಾಚ್ ಆಫ್ ಮಕ್ಕಳನ್ನ ಮತ್ತೆ ನಾವು ಕರ್ಸ್ಕೋಬಹುದು ಅಂತ. ಏನ್ ಕ್ರೇಜಿ ಆಗಿದೆ ಗುರು ಇದು, ಯಪ್ಪಾ ಇಷ್ಟೊಂದು ಕ್ರೂಯಾಲಿಟಿ, ಕ್ರೇಜಿ ಆಗಿದೆ. ನೆಕ್ಸ್ಟ್ ನಾವು ಡೆಡ್ ರೆಲ್ಮ್ಗೆ ಶಿಫ್ಟ್ ಆಗ್ತೀವಿ. ಡೆಡ್ ರೆಲ್ಮ್ ಅಲ್ಲಿ ಇವಾಗ ಲೋಕಿ ಫುಲ್ ಸ್ಟ್ರೈಕ್ ಎಲ್ಲ ಮಾಡಿ ಫುಲ್ ಅವ್ನ್ ಮೊದ್ಲೇ ಅರ್ಧಂಬರ್ಧ ಜೀವ ಆಯ್ತು. ಯಾಕಂದ್ರೆ ಶ್ಯಾಮ್ ರಾಕು ಗುಂಕೋ ಇಂದ ಅವ್ನ್ ಫುಲ್ಲು ರಕ್ತ ಎಲ್ಲ ಹೋಗ್ಬಿಟ್ಟಿತ್ತು. ಸರಿ, ಅಷ್ಟು ಹಾಫ್ ಶಕ್ತಿ ಇದ್ರು ಇಷ್ಟೊಂದು ದೊಡ್ಡ ಸ್ಟ್ರೈಕ್ ಎಲ್ಲ ಮಾಡಿ ಇನ್ನ ನಿಂತ್ಕೊಂಡಕ್ ಅಷ್ಟು ಶಕ್ತಿ ಇದೆ ಅವನ್ಗೆ. ಆ ತರ ಎಲ್ಲ ಮಾಡ್ತಾ ಇದ್ದಾನೆ. ಮತ್ತೆ ಇವಾಗ ನನಗೆ ಇನ್ನೊಂದ್ಸರಿ ಸ್ಟ್ರೈಕ್ ಮಾಡ್ತೀನಿ ಅಂತ ಫುಲ್ ಎಲ್ಲ ಎದುರಿಸ್ತಾ ಇದ್ದಾನೆ, ತೆಗಿ ನನ್ನ ಹ್ಯಾಂಡ್ ಕಫ್ ತೆಗಿ ಅಂತ. ಆದ್ರೆ ಯಾರು ಅವ್ನ್ ಮಾತು ಕೇಳ್ತಾ ಇಲ್ಲ. ಎಲ್ಲರಿಗೂ ಥ್ರೆಟನ್ ಮಾಡ್ತಾ ಇದ್ದಾನೆ, ನಿಮ್ ವೆಪನ್ಸ್ ನೆಲ್ಲ ಸರೆಂಡರ್ ಮಾಡಿ ಮತ್ತೆ ನನ್ನ ಚೈನ್ ನೆಲ್ಲ ಬಿಡಿಸಿ ಅಂತ ಎಲ್ಲರಿಗೂ ಸರೆಂಡರ್ ಮಾಡ್ತಾ ಇದ್ದಾನೆ. ಮತ್ತೆ ಸಾಂಜಿ ಮತ್ತೆ ಲೂಫಿಗೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದ್ರೆ ಏನಪ್ಪ ಇವ್ನಿಗೆ ಇಷ್ಟೊಂದೆಲ್ಲ ಓವರ್ ಆಗಾಡ್ತಾ ಇದ್ದಾನೆ ಅಂತ ಸಾಂಜಿ ಕೇಳ್ತಾ ಇದ್ದಾನೆ. ಅಯ್ಯೋ ನನಗೆ ಗೊತ್ತಿಲ್ಲ, ನಾನು ಬಂದಾಗ ಅವನು ಇಂಜೂರ್ಡ್ ಆಗಿದ್ದ, ನನಗೆ ಚಾಯ್ಸೇ ಇಲ್ಲ ಅಂತ ಲೂಫಿ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಇವಾಗ ಲೋಕಿ ಹೇಳ್ತಾನೆ, ಓಹ್ ನೀವು ನನ್ನ ಮಾತು ಕೇಳಲ್ಲ ಅಂತ ಅನಿಸ್ತಾ ಇದೆ, ಸೆಂಟ್ರಲ್ ಮಲ್ಲಿರೋ ಎಲ್ಲಾರನು ಇವಾಗ ನಾನು ಸಾಯಿಸ್ಬಿಡ್ತೀನಿ. ಅಂದ್ರೆ ಅವ್ನ ಸ್ಟ್ರೈಕ್ ನೆಲ್ಲ ಹೊಡೆದು ಎಲ್ಲ ತಂಡ್ರನ್ನೆಲ್ಲ ಹೊಡೆದು ಎಲ್ಲ ಇಡೀ ಮರನ ಬೆಂಕಿ ಸುಟ್ಟು ಹಾಕ್ಬಿಡ್ತೀನಿ ಅಂತ ಅವನ ರೇಂಜ್ ಅಲ್ಲಿ ಅವನು ಸ್ಟ್ರೈಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಹೈರುದ್ದೀನು ಮತ್ತೆ ಜೈಂಟ್ ವಾರಿಯರ್, ನ್ಯೂ ಜೈಂಟ್ ವಾರಿಯರ್ ಫ್ರೆಂಡ್ಸ್ ಎಲ್ಲ ಸ್ಟಾಪ್, ನಿಂತ್ಕೋ ಅತರ ಮಾಡ್ಬೇಡ ಅಂತೆಲ್ಲ ಫುಲ್ ಅಗ್ರೆಸಿವ್ ಕೇಳ್ತಾ ಇದಾರೆ. ಆದ್ರೆ ಲೋಕಿ ಕೇಳ್ತಿಲ್ಲ. ಸರಿನಾ? ಆವಾಗ ಲೂಫಿ ಅವನ್ ತಾಳ್ಮೆ ಎಲ್ಲ ಮುಗೀತು. ಯಾಕಂದ್ರೆ ಇವಾಗ ನನಗೆ ಬೇರೆ ದಾರಿ ಇಲ್ಲ,
ಇವನ್ಗೆ ಹೂನ್ಸ್ ಎಲ್ಲ ಅಂದ್ರೆ ಇವ್ನ ಗಾಯ ಎಲ್ಲ ಮೊದಲೇ ಓಪನ್ ಆಗಿದೆ, ಇವ್ನು ನನ್ಗೇನು ಬೇರೆ ದಾರಿ ಇಲ್ಲ, ಇವ್ನು ನನ್ಗೆ ಬೇರೆ ಏನೋ ಮಾಡಕ್ ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಲೂಫಿ ಅವನಿಗೆ ಸ್ಟ್ರೈಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಲೂಫಿ ಏನ್ ಮಾಡ್ತಾನೆ ಅಂದ್ರೆ ಅವನ ಗಮ್ ಗಮ್ ಆನ್ ಬಲೂನ್ ಓಪನ್ ಮಾಡ್ಕೊಂಡು ಅವನ ಕೈನ ಬಲೂನ್ ಮಾಡ್ಕೊಂಡು ಲೂಫಿಗೆ ಒಂದೇ ಪಂಚ್ ಕೊಡ್ತಾನೆ. ಮತ್ತೆ ಲೋಕಿ ಕೊಲ್ಯಾಪ್ಸ್ ಆಗಿ ಬೀಳ್ತಾನೆ ಅಬ್ಸಲ್ಯೂಟ್ಲಿ. ಯಾಕಪ್ಪ ಅಂದ್ರೆ ಅವನು ಸಿಕ್ಕಾಪಟ್ಟೆ ವೀಕ್ ಆಗ್ಬಿಟ್ಟಿದ್ದಾನೆ ಸರಿನಾ. ಯಾಕಂದ್ರೆ ಅವ್ನಿಗೆ ಇಷ್ಟೊತ್ತಕ ನಿಂತಿರೋದೇ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವನು ನಾರ್ಮಲ್ ಜೈಂಟ್ ಆಗಿದ್ರೆ ಇಷ್ಟೊತ್ತಕ ನಿಂತ್ಕೊಡ್ತಾನೆ ಇದ್ರೆ, ಯಾಕಂದ್ರೆ ಶ್ಯಾಮ್ ರಾಕ್ ನ ಸರ್ಬ್ರಸ್ ಸೋರ್ಡ್ ಇಂದ ಮತ್ತೆ ಗುಂಕುನ ಅಂತ ಅಟ್ಯಾಕ್ಸ್ ಇಂದ ಅವ್ನು ಇಷ್ಟೊತ್ತಕ ನಿಂತ್ಕೊಂಡಿದ್ದೆ ಗ್ರೇಟ್. ನಾರ್ಮಲ್ ಜೈಂಟ್ ಆಗಿದ್ರೆ ಈ ತರ ನಿಂತ್ಕೊಳಕ್ ಸಾಧ್ಯನೇ ಇರ್ತಾರಲ್ಲ. ಲೋಕಿ ಕೊಲ್ಯಾಪ್ಸ್ ಆಗಿ ಬೀಳ್ತಾನೆ. ಯಾಕಂದ್ರೆ ಅವ್ನು ಫುಲ್ ಪವರ್ ಅಂತೂ ಅವನು ಯುದ್ಧ ಮಾಡಕ್ಕಂತೂ ನಿಂತಿರ್ಲಿಲ್ಲ. ಅವ್ನು ಫುಲ್ ಪವರ್ ಇದ್ದಿದ್ರೆ ಬೇರೆ ಕಥೆನೆ ಅಂತ ನನಗನ್ಸುತ್ತೆ ಸರಿನಾ. ಇದೆಲ್ಲ ಆದ್ಮೇಲೆ ಲೋಕಿಗೆ ಇವಾಗ ಅಂದ್ರೆ ಅವನಿಗೆ ಮೆಡಿಕೇಶನ್ ಎಲ್ಲ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲಾರು ಅವ್ನು ಅದನ್ನ ಡಿನೇ ಮಾಡಿದ್ರೆ, ಅವನಿಗೆಲ್ಲ ಟ್ರೀಟ್ ಮಾಡೋದೆಲ್ಲ ಡಿನೇ ಮಾಡ್ತಿದ್ರೆ ಲೂಫಿ ಅದನ್ನ ಅಪೋಸ್ ಮಾಡ್ತಾನೆ. ಐರುದ್ದೀನ್ಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತಾನೆ, ನನಗೆ ಒಂದು ರಿಕ್ವೆಸ್ಟ್ ಇದೆ, ನೀನು ಅವ್ನಿಗೆ ಏನೇ ತಪ್ಪು ಮಾಡಿದನೋ ಏನೋ ನನಗೆ ಗೊತ್ತಿಲ್ಲ ಲೋಕಿ, ಒಟ್ಟಲ್ಲಿ ಅವ್ನು ನನಗೆ ಸರಿ ಹೋಗ್ಬೇಕು ಸರಿನಾ. ಅವ್ನಿಗೆ ನಾನು ಒಬ್ಬ ವ್ಯಕ್ತಿ ಸಾಯೋದಕ್ಕೆ ನೋಡೋದಕ್ಕೆ ನನ್ನ ಕೈಲಾಗಲ್ಲ, ಅವ್ನು ಬದುಕಬೇಕು, ಅವ್ನಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಕೊಡು ಅಂತ ಹೇಳ್ತಾನೆ ಸರಿನಾ. ಅವ್ನಿಗೆ ಹೇಳಿದ ತಕ್ಷಣ ಅಂದ್ರೆ ಗರ್ಡ್ ಬಂದ್ಬಿಟ್ಟು ಅವಳು ಫುಲ್ ಅವ್ಳ ಬ್ಲಡ್ ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಟ್ಟಿರ್ತಲ್ಲ ಲೋಕಿದು, ಅದಕ್ಕೋಸ್ಕರ ಅವನು ಬ್ಲಡ್ ಎಲ್ಲ ಫುಲ್ ಹಾಕಿ ಅವನಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಅವಳು ನ್ಯೂ ಜೆಂಟ್ ವಾರಿಯರ್ ಪ್ಲೇಯರ್ಸ್ ನ ಡಾಕ್ಟರ್ ಆಗಿದ್ದಾರಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಆಮೇಲೆ ಇದು ರಿಕವರಿ ಆಗಕ್ಕೆ ಎಷ್ಟು ಲಾಂಗ್ ತಗೊಳುತ್ತೆ ಅಂತ ಲೂಫಿ ಕೇಳ್ತಾನೆ. ಮೋಸ್ಟ್ಲಿ ಒಂದು ಸುಮಾರು ತಿಂಗಳುಗಳೇ ತಗೋಬಹುದು, ಇಷ್ಟೊಂದು ಬ್ಲಡ್ ಲಾಕ್ಸ್ ಮಾಡ್ಕೊಂಡಿದ್ದಾನೆ ಅವನು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಅವನಿಗೆ ಟ್ರೀಟ್ಮೆಂಟ್ ನಡೀತಾ ಇರ್ಬೇಕಾದ್ರೆ ಲೂಫಿ ಹೋಗ್ಬಿಟ್ಟು ಲೋಕಿನ ಹಾರ್ನ್ಸ್ ಮೇಲೆ ಹೋಗಿ ಕುತ್ಕೊಂಡು ನೋಡ್ತಾನೆ. ಯಪ್ಪ ಏನ್ ಗುರು ಹಾರ್ನ್ಸ್ ಇಷ್ಟೊಂದು ಸಕ್ಕತ್ತಾಗಿದೆ ಅಂತೆಲ್ಲ ಫುಲ್ ಅವ್ನು ನೋಡ್ತಾನೆ. ಯಾಕಂದ್ರೆ ರಿಯಲ್ ಹಾರ್ನ್ಸ್ ಅಲ್ವಾ ಅದಕ್ಕೋಸ್ಕರ. ನೆಕ್ಸ್ಟ್ ಅಲ್ಲಿ ಜೈಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಹೌದು ಇದು ರಿಯಲ್ ಹಾರ್ನು ಮತ್ತೆ ನಮ್ಮ ತಂದೆ ಅಂದ್ರೆ ಐರುದ್ದೀನ್ ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ತಂದೆಗೂ ಈ ತರ ಹಾರ್ನ್ ಇತ್ತು ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ ಸರಿನಾ. ಅದು ಹೇಳಿದ ತಕ್ಷಣ ಐರುದ್ದೀನ್ ನೆನ್ಸ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ ಲೋಕಿ ಮತ್ತೆ ಅವ್ರ ಅಪ್ಪ ಮತ್ತೆ ಇವನ ಚೈಲ್ಡ್ಹುಡ್ ಮೆಮೊರಿನ. ಇವ್ರ ಮೆಮೊರಿಯಲ್ಲಿ ಕಿಂಗ್ ಹೆರಾಲ್ಡ್ ಅವ್ರ ಇಬ್ರು ಮಕ್ಕಳು ಅಂದ್ರೆ ಐರುದ್ದೀನ್ ಮತ್ತೆ ಲೋಕಿ ಇಬ್ರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿರ್ತಾರೆ ಸರಿನಾ. ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿರ್ತಾರೆ. ನೀವಿಬ್ರು ಮಕ್ಕಳು ಒಟ್ಟಿಗೆ ಬೆರಿಬೇಕು, ಒಟ್ಟಿಗೆ ನಿಂತ್ಕೊಂಡು ಎಲ್ಬಾಫ್ ಏನೇ ಸಹಾಯ ಇದ್ರು ನೀವಿಬ್ರು ಒಟ್ಟಿಗೆ ಮಾಡ್ಬೇಕು ಅಂತ ಅವ್ರ ಆತರನೇ ಇಬ್ರು ಸಮಾನವಾಗಿ ಟ್ರೀಟ್ ಮಾಡ್ತಿರ್ತಾರೆ. ಆದ್ರೆ ಲೋಕಿಗೆ ಐರುದ್ದೀನ್ ಕಂಡ್ರೆ ಇಷ್ಟ ಇಲ್ಲ. ಅವನು ನನಗೆ ನಿನ್ನಂತ ವೀಕ್ ಆಗಿರೋ ಬಿಗ್ ಬ್ರದರ್ ಬೇಕಾಗಿಲ್ಲ ನನಗೆ ಅಂತ ಅವನು ಫುಲ್ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಅವನಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ನಿಮ್ಮಮ್ಮ ಹಾಫ್ ಬ್ಲಡೆಡ್, ನಿಮ್ಮಮ್ಮನ ಬ್ಲಡ್ ಪ್ಯೂರ್ ಅಲ್ಲ, ಎಲ್ಬಾಫ್ಗೆ ನಿಮ್ಮಮ್ಮ ಸೇರಿಲ್ಲ, ನೀನ್ ಯಾವತ್ತು ನಮ್ಮ ತಂದೆಗೆ ನೀನು ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ನೀನು ಏರಾಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ತಂದೆಗೆ ಅಂತ ಅವನು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಐರುದ್ದೀನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಸರಿನಾ. ಇದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಅವನು ಹೇಳ್ತಾನೆ, ಎಲ್ಲ ಕೇಳಿಸ್ಕೊಂಡು ಲೋಕಿಗೆ ಹೊಡಿಯಕ್ಕೆ ಅಂತ ಅವನು ಸ್ಟ್ರೈಕ್ ಮಾಡಕ್ಕೆ ಅಂತ ಹೋಗ್ತಾನೆ, ಅವನು ಆಕ್ಸಲ್ ಸ್ಟ್ರೈಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಆದ್ರೆ ಎಲ್ಲಾ ಜೆಂಟ್ಸ್ಗಳು ತಡೀತಾರೆ ಸರಿ. ಅದನ್ನ ತಡೆದ್ಬಿಟ್ಟು ನನ್ ತಡಿಬೇಡಿ, ಇವ್ ನಮ್ಮ ಅಪ್ಪನ ಇನ್ಸಲ್ಟ್ ಮಾಡಿದಾನೆ, ನಮ್ಮ ಅಪ್ಪನ ಸಾಯಿಸಿದಾನೆ ಕೋಲ್ಡ್ ಬ್ಲಡೆಡ್ ಆಗಿ, ಇವನ್ನ ಬಿಡಲ್ಲ ನಾನು ಅಂತ ಅವನಿಗೆ ಹೊಡೆಯಕ್ಕೆ ಅಂತ ಹೋಗ್ತಾರೆ. ಇದನ್ನ ಕೇಳಿಸ್ಕೊಂಡು ಲೋಕಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ ಸರಿ. ಅವ್ನಿಗೆ ಸ್ವಲ್ಪ ಕಾನ್ಶಿಯಸ್ನೆಸ್ ಬಂದಿದೆ ಅನ್ಸುತ್ತೆ. ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ, ಓ ನೀನು ಬೇರೆಯವ್ರ ತರನೇನಾ, ನೀನು ನಮ್ಮ ಅಪ್ಪನ್ನ ನಾನು ಕೋಲ್ಡ್ ಬ್ಲಡೆಡ್ ಆಗಿ ಸಾಯಿಸ್ತೀನಿ ಇದೀನಿ ಅಂತ ನಂಬ್ತೀಯ ನೀನು ಅಂತ ಕೇಳ್ತಾನೆ. ಸೊ ಲೋಕಿ ಸಾಯಿಸಿಲ್ಲ ಅಂತ ಸಿಕ್ಕಾಪಟ್ಟೆ ಜನರ ಥಿಯರಿ ಆಬ್ವಿಯಸ್ಲಿ ಇದೆ. ಇದು ಬೇರೆ ಯಾರೋ ಮಾಡಿ ಇವನ್ ತಲೆ ಮೇಲೆ ಹಾಕಿರೋದು, ಇವನ್ ಆಕ್ಚುಲಿ ಸಾಯಿಸಿರಲ್ಲ ಅಂತ. ಮತ್ತೆ ಐರುದ್ದೀನ್ಗೂ ಶಾಕ್ ಆಗಿದೆ, ಏನಿರ್ತದೆ ನೀನು ಅಂತ ಅವನಿಗೂ ಕನ್ಫ್ಯೂಷನ್ ಆಗ್ತದೆ. ಸೊ ಲೋಕಿ ಅವನ ಬ್ಯಾಕ್ ಸ್ಟೋರಿ ಹೇಳಕ್ ಟೈಮ್ ಬಂದಿದೆ ಸರಿನಾ. ಬ್ಯಾಕ್ ಸ್ಟೋರಿ ಹೇಳಪ್ಪ ಬೇಗ, ಯಾರು ಸಾಯಿಸಿದ್ದು ಅಂತ ಕೇಳಬೇಕಾಗಿದೆ. ಒಟ್ಟಿನಲ್ಲಿ ಕ್ರೇಜಿ ಆಗಿತ್ತು ಚಾಪ್ಟರ್ ಮಾತ್ರ. ಸುಮಾರು ತಿಳ್ಕೊಂಡಿದೀವಿ. ಇಬ್ರು ಗಾಡ್ಸ್ ನೈಟ್ಸ್ ನ ಡೆವಿಲ್ ಫ್ರೂಟ್ ಎಷ್ಟು ಕ್ರೇಜಿ ಆಗಿತ್ತು. ಇನ್ವಿಸಿಬಲ್ ಥ್ರಾನ್ಸ್ ಯಾರಿಗೂ ಇಮ್ಯಾಜಿನ್ ಮಾಡಿದ್ರು. ಥಾರ್ ಅಂದ್ರೆ ಓಕೆ ಕಾಣಿಸ್ತಿತ್ತು, ಇನ್ವಿಸಿಬಲ್ ಥಾನ್ಸ್ ನೆಕ್ಸ್ಟ್ ಲೆವೆಲ್. ಮತ್ತೆ ಸ್ಲೀಪ್ ಅಲ್ಲಿ ನೀವು ಮ್ಯಾನಿಪುಲೇಟ್ ಮಾಡಿ ಡ್ರೀಮ್ ಇಂದ ರಿಯಾಲಿಟಿಗೆ ತರ್ಕೊಂಬಂತ ಡೆವಿಲ್ ಫ್ರೂಟ್ ನೆಕ್ಸ್ಟ್ ಲೆವೆಲ್. ಮತ್ತೆ ಅದು ಡ್ರ್ಯಾಗನ್ ಫ್ರೂಟ್ಗೂ ಮತ್ತೆ ಡ್ರೀಮ್ ಫ್ರೂಟ್ಗೂ ಒಂಥರ ಸಖತ್ ಕಾಂಬಿನೇಷನ್ ಅಂತ ಅನ್ಸುತ್ತೆ. ಕ್ರೇಜ್ ಆಗಿತ್ತು ಈ ಚಾಪ್ಟರ್. ನನಗಂತೂ ಹೆವಿ ಇಷ್ಟ ಆಯ್ತು. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಏನು ನೋಡ್ತೀವಿ ನಾವು ಎಕ್ಸೈಟ್ ಆಗಿದ್ದೀನಿ. ನಿಮ್ಗೇನು ಅನಿಸ್ತು ಈ ಚಾಪ್ಟರ್ ಬಗ್ಗೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಸರಿ. ನಾನು ಮತ್ತೆ ನೆಕ್ಸ್ಟ್ ಚಾಪ್ಟರ್ ಮತ್ತೆ ಸಿಗ್ತೀನಿ. ಬಾಯ್.